ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕ ಬದಲಿಸುವ ಒಂದು ಕಥೆಯನ್ನು ಕೇಳೋಣ. ಜಪಾನ್ ದೇಶದಲ್ಲಿ ಝೆನ್ ಪದ್ಧತಿ ಉಂಟು. ಈ ಪದ್ಧತಿಯ ಅನ್ವಯ ಒಬ್ಬ ಶಿಷ್ಯನಾಗಿದ್ದವನು ಗುರುವಿನ ಹಂತಕ್ಕೆ ಏರಬೇಕಾದರೆ ಕನಿಷ್ಠ 10 ವರ್ಷಗಳ ಕಾಲ ಆತ ಗುರುವಿನ ಬಳಿ ಸೇವೆಯನ್ನು ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಒಬ್ಬ ಟೆನ್ನೋ ಅಂತಕ್ಕಂಥ ಶಿಷ್ಯ, ಆತ ತನ್ನ ಗುರುಗಳ ಬಳಿ 10 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾನೆ, ವಿದ್ಯೆಯನ್ನು ಕಲಿತಾನೆ. ಎಲ್ಲರೂ ಹೇಳ್ತಾರೆ, ನೀನು ಗುರುವಿನ ಸ್ಥಾನಕ್ಕೆ ಏರಿದ್ದೀಯಾ ಅಂತ. ಗುರು ಆಗ್ತಾನೆ ಟೆನ್ನೋ. ಒಂದು ದಿವಸ ಮಳೆ ಬರ್ತಾ ಇರುತ್ತೆ. ಗುರುವನ್ನು ನೋಡಬೇಕು ಅಂತ ಟೆನ್ನೋ ಬಂದಿದ್ದಾನೆ. ಮಳೆ ಬರ್ತಾ ಇತ್ತಲ್ಲ, ತನ್ನ ಮರದ ಹಾವುಗೆಗಳನ್ನು ಹಾಗೂ ಛತ್ರಿಯನ್ನು ಹೊರಗಡೆ ಇಟ್ಟು ಆತ ಒಳಗೆ ಬಂದು ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಗುರು ಒಂದು ಪ್ರಶ್ನೆ ಕೇಳ್ತಾನೆ, ನೀನು ನಿನ್ನ ಛತ್ರಿಯನ್ನು ಚಪ್ಪಲಿಗಳ ಎಡಭಾಗದಲ್ಲಿ ಇಟ್ಟೆಯಾ ಅಥವಾ ಬಲಭಾಗದಲ್ಲಿ ಇಟ್ಟೆಯಾ? ಟೆನ್ನೋ ಯೋಚನೆ ಮಾಡ್ತಾನೆ, ಹೊಳೆಯೋದೇ ಇಲ್ಲ ಅವನಿಗೆ. ತಕ್ಷಣ ಅವನು ಮತ್ತೆ 10 ವರ್ಷಗಳ ಕಾಲ ಶಿಷ್ಯವೃತ್ತಿಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿ ಆ ಕ್ಷಣದಲ್ಲೇ ಆತ ಶಿಷ್ಯನಾಗ್ತಾನಂತೆ. ಯಾಕಂದರೆ ಗುರು ಆದವನು ಸದಾಕಾಲ ಎಚ್ಚರವಾಗಿರಬೇಕು ಸದಾಕಾಲ. ಆಗಲೇ ಅವನಿಗೆ ಗುರು ಆಗುವ, ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಯೋಗ್ಯತೆ ಬರುತ್ತೆ. ಛತ್ರಿಯನ್ನು ಚಪ್ಪಲಿಗಳ ಎಡಭಾಗದಲ್ಲಿಟ್ಟಿದ್ದೇನೋ ಬಲಭಾಗದಲ್ಲಿಟ್ಟಿದ್ದೇನೋ, ಕಾಟಾಚಾರಕ್ಕೆ ಚಪ್ಪಲಿ ಬಿಟ್ಟ, ಅಲ್ಲಿ ಛತ್ರಿ ಇಟ್ಟ ಬಂದ ಅಂದರೆ ಆತ ಗುರು ಆಗುವ ಯೋಗ್ಯತೆಯನ್ನು ಪಡೆದಿಲ್ಲ. ಹಾಗಾಗಿ ಸದಾ ಎಚ್ಚರವಾಗಿರುವ ಒಂದು ಸ್ಥಿತಿಯನ್ನು ನಾವೆಲ್ಲ ರೂಢಿಸ್ಕೋಬೇಕಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಪ್ರೇಮ್ ಕುಮಾರ್. ನಾನು ನಾಗರಬಾವಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಕ್ರಿಕೆಟ್ ನೋಡುವುದು, ಈಜಾಡುವುದು, ಆಮೇಲೆ ಚೆಸ್ಸು. ಇದು ನನ್ನ ಹವ್ಯಾಸ. ಪ್ರೇಮ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ NS. ನಾನು ಬೆಂಗಳೂರಿನ ಬನ್ನೇರ್ಘಟ್ಟದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಬಂದು ಕಾದಂಬರಿಯನ್ನು ಓದೋದು, ಹಾಗೆ ಹಾಡುಗಳನ್ನು ಕೇಳುವುದು, ಹಾಗೆ ಹಾಡುವುದು. ಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು MS ರವಿಶಂಕರ್ ಅಂತ. ನಾನು ಬೆಂಗಳೂರಿನ ಏಜಿಸ್ ಲೇಔಟ್ನಿಂದ ಬಂದಿದ್ದೀನಿ. ನಾನು ಒಂದು ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇದೆ. ರವಿಶಂಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದ ನೈರೋಬಿ ಕೀನ್ಯಾ ಪ್ರಾಂತದ RK ಶಿರೂರ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಸುತ್ತಮುತ್ತ ಲೇಖನಗಳ ಸಂಕಲನ, ಮಂಗಳ M ನಾಡಿಗ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ರಾಜ್ಯವು ಮೊದಲ ಬಾರಿಗೆ ಸೌಮ್ಯ ಭಾಷೆಯಲ್ಲಿ ವಿಧಾನಸಭಾ ಕಲಾಪಗಳನ್ನು ಪ್ರಸಾರ ಮಾಡುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್, ಹರಿಯಾಣ. ಮೊದಲಿಗೆ ಲಕ್ಷ್ಮಿ, ಆನಂತರ ಪ್ರೇಮ್ ಕುಮಾರ್. ಮಧ್ಯಪ್ರದೇಶ್ ಆಯ್ಕೆ 1. ಪ್ರೇಮ್ ಕುಮಾರ್. ಹರಿಯಾಣ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಂಜಾಬ್ ಆಗಿತ್ತು. ಯಾಕಂದರೆ
ಕಿವಿ ಕೇಳದೆ ಇರೋವ್ರಿಗೂ ಸಹ ದೇಶದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಹಕ್ಕು ಉಂಟು. ಅವರೂ ನಾಗರಿಕರು. ಹಾಗಾಗಿ ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಅನ್ನೋ ನಿರ್ದೇಶನ ಇದ್ದರೂ ಸಹ ಯಾರೋ ಕೆಲವರಿಗಾಗಿ ಯಾಕೆ ಇಷ್ಟು ಸಮಯವನ್ನು ವ್ಯರ್ಥ ಮಾಡಬೇಕು ಅನ್ನೋ ವಿಚಾರ ಅನೇಕ ರಾಜ್ಯಗಳದ್ದು. ಆದರೆ ಪಂಜಾಬ್ ರಾಜ್ಯ ಮಾತ್ರ ಹೀಗೆ ಮಾಡದೆ ಸೌಮ್ಯ ಭಾಷೆಯಲ್ಲಿ ಕಲಾಪಗಳು ಏನು ನಡೆಯುತ್ತೆ ವಿಧಾನಸಭೆಯಲ್ಲಿ ಅದೆಲ್ಲವನ್ನು ನೇರ ಪ್ರಸಾರ ಮಾಡ್ತಾ ಇದೆಯಂತೆ. ಮುಂದಿನ ಪುಸ್ತಕ ಡಾಕ್ಟರ್ ಶ್ವೇತಾ ಗೌರಿಬಿದನೂರು ಬರೆದ ಬದುಕಿನ ಎಲ್ಲ ಖುಷಿಗಳು ನಮ್ಮವಾಗಲಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬೆಂಗಳೂರು ನಗರ ಪಾಲಿಕೆಯ 22 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಯಾವ 2 ಸ್ಥಳಗಳ ನಡುವೆ ನಿರ್ಮಿಸಲಿದೆ? ಆಯ್ಕೆಗಳನ್ನು ನೋಡೋಣ. ವಿಮಾನ ನಿಲ್ದಾಣ ಸಿಲ್ಕ್ ಬೋರ್ಡ್, ವಿಮಾನ ನಿಲ್ದಾಣ ಜಯನಗರ, KR ಪುರ ರಾಜಾಜಿನಗರ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಪ್ರೇಮ್ಕುಮಾರ್, ಆನಂತರ ರವಿಶಂಕರ್. ಪ್ರೇಮ್ಕುಮಾರ್. KR ಪುರ ರಾಜಾಜಿನಗರ. ಆಯ್ಕೆ 3 ರವಿಶಂಕರ್. ವಿಮಾನ ನಿಲ್ದಾಣ ಸಿಲ್ಕ್ ಬೋರ್ಡ್. ಆಯ್ಕೆ 1. ಆಯ್ಕೆ 4 ನೋಡೋಣ. KR ಪುರ ಮತ್ತು ಸಿಲ್ಕ್ ಬೋರ್ಡ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೃಷ್ಣರಾಜಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ 22 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಿಸುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆಯಂತೆ ಬೆಂಗಳೂರು ನಗರ ಪಾಲಿಕೆ. ತೀರಾ ಅಗತ್ಯವಾಗಿ ಬೇಕಾಗಿದೆ ಈ ಒಂದು ಹೊಸ ರಸ್ತೆ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ವಾಹನ ದಟ್ಟಣೆ ಒಂದು ಸಮಸ್ಯೆ ಆದರೆ ಆ ವಾಹನ ದಟ್ಟಣೆಯಿಂದ ಬರುವಂಥ ಮಾಲಿನ್ಯ ಏನಿದೆ ಅದು ಎಲ್ಲರ ಆರೋಗ್ಯವನ್ನು ಕೆಡಿಸ್ತಾ ಇದೆ. ಕನಿಷ್ಠ ಜ್ಞಾನ ನಮಗೆ ಇರೋಲ್ಲ ಅನೇಕ ಸವಾರರಿಗೆ. ಹೇಗಿದ್ದರೂ 1 ನಿಮಿಷ ಆಗುತ್ತೆ ಈ ಸಿಗ್ನಲ್ ಬದಲಾವಣೆ ಆಗಬೇಕಾದ್ರೆ. ಅಲ್ಲಿಯವರೆಗೆ ವಾಹನವನ್ನು ಯಾಕೆ ಚಾಲ್ತಿಯಲ್ಲಿಡಬೇಕು? ನಿಲ್ಲಿಸೋಣ. 1 ನಿಮಿಷದವರೆಗೆ ಹೊಗೆ ಬರುವುದನ್ನು ತಡೆಗಟ್ಟೋಣ. ಹಾಗೆ ಎಲ್ಲ ವಾಹನಗಳು ತಮ್ಮ ವಾಹನವನ್ನು ನಿಲ್ಲಿಸಿದರೆ ಹೊಗೆ ಬರೋದು ಬಹುಶಃ 100ಕ್ಕೆ 100ರಷ್ಟು ನಿಂತು ಹೋಗುತ್ತೆ. ಆನಂತರ ಬರುತ್ತೆ ಬಿಡಿ, ಅದು ಬೇರೆ ವಿಚಾರ. ಅದು ಬಿಟ್ಟು ಸುಮ್ಮನೆ ನಿಂತಿರೋವಾಗಲೂ ನಾವು ವಾಹನವನ್ನು ಚಾಲ್ತಿಯಲ್ಲಿಟ್ಟರೆ ಹೊಗೆ ಬರ್ತಾನೇ ಇರುತ್ತೆ. ಹಾಗಾಗಿ ಸಿಲ್ಕ್ ಬೋರ್ಡ್ ಪ್ರದೇಶ ಅತ್ಯಂತ ವಾಯುಮಾಲಿನ್ಯ ದಟ್ಟವಾಗಿರುವಂಥ ಪ್ರದೇಶ ಆಗಿದೆ. ಅದಕ್ಕೆ ಇನ್ನು ಮೇಲಾದರೂ ಮುಕ್ತಿ ದೊರೆಯುತ್ತೇನೋ ನೋಡೋಣ. ಮುಂದಿನ ಪುಸ್ತಕ ಹೆಳವರ ಸಂವಹನ, ದರ್ಶನ ಬಳ್ಳೇಶ್ವರ್ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. 900 ವರ್ಷಗಳ ಹಿಂದಿನ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಮತ್ತು ತೊಲೆಗಳು ಕರ್ನಾಟಕದಲ್ಲಿ ಎಲ್ಲಿವೆ? ಆಯ್ಕೆಗಳನ್ನು ನೋಡೋಣ. ಲಕ್ಕುಂಡಿ, ಬೇಲೂರು, ಇಟಗಿ, ಹುಂಚ. ಮೊದಲಿಗೆ ಲಕ್ಷ್ಮಿ, ನಂತರ ಪ್ರೇಮ್ಕುಮಾರ್. ಇಟಗಿ ಆಯ್ಕೆ 3. ಪ್ರೇಮ್ಕುಮಾರ್. ಲಕ್ಕುಂಡಿ ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಲಕ್ಕುಂಡಿ ಉತ್ತರ ಸರಿಯಾಗಿದೆ. ಹೆಳವರ ಸಂವಹನ ಎನ್ನುವ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಪ್ರೇಮ್ಕುಮಾರ್ ಅವರಿಗೆ. 11ನೇ ಶತಮಾನದಲ್ಲಿ ಗದಗ ಮತ್ತು ಲಕ್ಕುಂಡಿ ಪ್ರದೇಶದಲ್ಲಿ ಅನೇಕ ದೇವಾಲಯಗಳು ಮತ್ತು ಈ ಮೆಟ್ಟಿಲು ಬಾವಿಗಳ ನಿರ್ಮಾಣ ಆಯಿತು. ಹಾಗೆ ಆದಂತಹ ದೇವಾಲಯಗಳಲ್ಲಿ ಮಾಣಿಕೇಶ್ವರ ದೇವಾಲಯ ಅನ್ನೋದು ಬಹಳ ಮುಖ್ಯವಾದದ್ದು. ಈ ದೇವಾಲಯದ ನಿರ್ಮಾಣದಲ್ಲಿ ಇವರು ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಮತ್ತು ತೊಲೆಗಳನ್ನು ಬಳಸಿದ್ದಾರಂತೆ. ನಮಗೆಲ್ಲ ಗೊತ್ತಿರೋ ಹಾಗೆ ತುಕ್ಕು ಹಿಡಿಯದ ಕಬ್ಬಿಣವನ್ನು ಅಥವಾ ಉಕ್ಕನ್ನು ತಯಾರಿಸುವ ತಂತ್ರಜ್ಞಾನ ಏನಿದೆ ಅದು ಗುಪ್ತರ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಗುಪ್ತರಿಂದ ಅದು ರಾಷ್ಟ್ರಕೂಟರ ಮೂಲಕ, ಹೊಯ್ಸಳರ ಮೂಲಕ, ವಿಜಯನಗರದ ಮೂಲಕ ಹಾಗೆ ಹರ್ಕೊಂಡು ಬಂದಿದೆ. ಕೊಲ್ಲೂರಿಗೆ ಹೋಯಿತು ಅಂದರೆ ಅಲ್ಲಿ ಗುಡ್ಡಗಾಡು ಜನ ನಿರ್ಮಾಣ ಮಾಡಿದಂಥ ತುಕ್ಕು ಹಿಡಿಯದ ಕಬ್ಬಿಣದ ಕಂಬವನ್ನು ಇವತ್ತಿಗೂ ಸಹ ನಾವು ನೋಡಬಹುದು. ಕ್ಯಾಥರೀನಾ ಏನಾದಳು? ಕನ್ನಡಕ್ಕೆ ಪದ್ಮರಾಜ ದಂಡಾವತಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಗ್ರಹಗಳ ಸ್ಥಾನವನ್ನು ಪತ್ತೆ ಹಚ್ಚಲು ನೆರವಾಗುವ ಅಲಿಡೇಟ್ ತಂತ್ರವನ್ನು ಕರ್ನಾಟಕದಲ್ಲಿ ಯಾರು ರೂಪಿಸಿದರು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಮಹಾವೀರಾಚಾರ್ಯ, ಇಮ್ಮಡಿ ಭಾಸ್ಕರಾಚಾರ್ಯ, ಕುಂದಕುಂದಾಚಾರ್ಯ, ಮಾಧವ.
ಮೊದಲಿಗೆ ಲಕ್ಷ್ಮಿ, ಆನಂತರ ರವಿಶಂಕರ್. ಎರಡನೇದು ಎರಡನೇದು ಇಮ್ಮಡಿ ಭಾಸ್ಕರಾಚಾರ್ಯ. ರವಿಶಂಕರ್ ಕುಂದಾಚಾರ್ಯ. ಉತ್ತರವನ್ನು ನೋಡೋಣ. ಇಮ್ಮಡಿ ಭಾಸ್ಕರಾಚಾರ್ಯ ಉತ್ತರ ಸರಿಯಾಗಿದೆ. ಕ್ಯಾಥರೀನಾ ಏನಾದಳು? ಈ ಒಂದು ಪುಸ್ತಕವನ್ನು ಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ ಅವರಿಗೆ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳ ಸ್ಥಾನವನ್ನು ಕರಾರುವಾಕ್ಕಾಗಿ ನಿರ್ಧರಿಸೋದಕ್ಕೆ ಅನೇಕ ಯಂತ್ರಗಳನ್ನು ನಮ್ಮ ಪ್ರಾಚೀನ ಋಷಿಗಳು, ವಿಜ್ಞಾನಿಗಳು ರೂಪಿಸಿದ್ರು. ಸಿದ್ಧಾಂತ ಶಿರೋಮಣಿ ಅನ್ನೋ ಕೃತಿಯಲ್ಲಿ ಗೋಳಾಧ್ಯಾಯ ಅಂತ ಬರುತ್ತೆ. ಆ ಅಧ್ಯಾಯದಲ್ಲಿ ಗೋಳಯಂತ್ರ ಅನ್ನೋ ಒಂದು ಸಾಧನದ ವಿವರಣೆ ಬರುತ್ತೆ. ಅದೇ ಯಂತ್ರವನ್ನು ಪಾಶ್ಚಾತ್ಯ ಜಗತ್ತಲ್ಲಿ ಅವರು ಅಲಿಡೇಡ್ ಯಂತ್ರ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಈ ಅಲಿಡೇಡ್ ಅಥವಾ ಗೋಳಯಂತ್ರದ ಸರಳ ವಿವರಣೆ ಏನು ಅಂದರೆ ನಿರೀಕ್ಷಾ ಯಂತ್ರ ಅಂತ ಇದನ್ನು ಕರೀತಾರೆ. ಅಂದರೆ ಸೂರ್ಯ ಎಲ್ಲಿದ್ದಾನೆ, ಈ ನಕ್ಷತ್ರ ಎಲ್ಲಿದೆ, ಇಂತಿಂತಹ ಸ್ಥಾನದಲ್ಲೇ ಇರಬೇಕು ಅಂತ ನಿರೀಕ್ಷೆ ಇಟ್ಟುಕೊಂಡು ಈ ಒಂದು ಸಾಧನದ ಮೂಲಕ ನೋಡಿದ್ರೆ ಅವೆಲ್ಲ ನಮಗೆ ಅದೇ ಸ್ಥಳದಲ್ಲಿ ಕಾಣೋದುಂಟು. ಮುಂದಿನ ಪುಸ್ತಕ ಆ ಪತ್ರಿಕೋದ್ಯಮ, GN ರಂಗನಾಥರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬಿ, ಲಿ, ಎ, ನಿ, ಡಿ. ಮೊದಲಿಗೆ ಪ್ರೇಮ್ ಕುಮಾರ್, ಆನಂತರ ಲಕ್ಷ್ಮಿ. ಬಿಸಿಲಿಗೆ ಎಳನೀರು ಕುಡಿ. ಬಿಸಿಲಿಗೆ ಎಳನೀರು ಕುಡಿ. ಹೌದಾ ಲಕ್ಷ್ಮಿ? ಹೌದು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಬಿಸಿಲಿಗೆ ಎಳನೀರು ಕುಡಿ ಉತ್ತರ ಸರಿಯಾಗಿದೆ. ಆ ಪತ್ರಿಕೋದ್ಯಮ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರೇಮ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ತುಷಾರಹಾರ. ಇದು ಒಡಲ ನೋವಿನ ಕಥನ. ಶ್ಯಾಮಲಾ ಮಾಧವ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 63 ಕೂಡು 36, 88 ಕಳೆ 44, 14 ಗುಣಿಸು 12, 250 ಭಾಗಿಸು 5. ಲಕ್ಷ್ಮಿ ಬಜರುತ್ತಿದ್ದಾರೆ. ಅಂತಿಮ ಉತ್ತರ 326. 326 ಅಂತ ಹೇಳ್ತಾ ಇದ್ದಾರೆ. ಪ್ರೇಮ್ ಕುಮಾರ್ ಹಾಗೂ ರವಿಶಂಕರ್ ಲೆಕ್ಕ ಪೂರ್ಣವಾಗಿದ್ದರೆ ದಯವಿಟ್ಟು ಉತ್ತರವನ್ನು ಕೊಡಿ. ಇಲ್ಲಾಂದರೆ ಲಕ್ಷ್ಮಿ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 99, 44, 168, 50 ಎಲ್ಲವನ್ನು ಕೂಡಿದರೆ 361 ಬಂದಿದೆ. ಈ ಉತ್ತರವನ್ನು ಲಕ್ಷ್ಮಿ ಅವರು ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದಂಥ ನೆಟ್ ನೋಟ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಪ್ರೇಮ್ ಕುಮಾರ್, ರವಿಶಂಕರ್, ಲಕ್ಷ್ಮಿ ಮೂವರು ಬಜರ್ ಒತ್ತಿದ್ದಾರೆ. ಪ್ರೇಮ್ ಕುಮಾರ್. ಅಜಿತ್ ಕುಮಾರ್. ಪೂರ್ತಿ ಹೆಸರೇನು? ಅಜಿತ್ ಅಷ್ಟು ಗೊತ್ತು. ಹೇಳಿ ರವಿಶಂಕರ್. ಘೋಷ್ ಅಂತ. ಘೋಷ್. ಲಕ್ಷ್ಮಿ. ಅಜಿತ್ ಅಂತ ಅನ್ಕೊಂಡಿದ್ದೀನಿ ಸರ್. ಅಜಿತ್ ಅಷ್ಟೇನಾ? ಇನ್ನೂ ಉಂಟಾ? ಅಷ್ಟೇ ಗೊತ್ತಿರೋದು. ಅಷ್ಟು ಗೊತ್ತಿದೆ. ಆಯ್ಕೆಗಳನ್ನು ನೋಡೋಣ. ಧನುಷ್, ಅಜಿತ್ ಕುಮಾರ್, ವಿಜಯ್ ಸೇತುಪತಿ, ಜೋಸೆಫ್ ವಿಜಯ್. ಪ್ರೇಮ್. ಅಜಿತ್ ಕುಮಾರ್. ಉತ್ತರವನ್ನು ನೋಡೋಣ. ಅಜಿತ್ ಕುಮಾರ್ ಉತ್ತರ ಸರಿಯಾಗಿದೆ.
ನೆಟ್ ನೋಟ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಇವರ ಪೂರ್ತಿ ಹೆಸರು ಅಜಿತ್ ಕುಮಾರ್ ಸುಬ್ರಹ್ಮಣ್ಯಂ. ಇವರಿಗೆ ಪದ್ಮಭೂಷಣ ಗೌರವ ಈ ವರ್ಷ ದೊರೆತಿದೆ. ಹುಟ್ಟಿದ್ದು ಆಂಧ್ರದಲ್ಲಿ, ಆದರೆ ಹೆಸರನ್ನು ಪಡೆದಿದ್ದು ತಮಿಳುನಾಡಲ್ಲಿ. ಚಿತ್ರನಟರಾಗಿ ಇವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಫೋರ್ಬೇಸ್ ಇಂಡಿಯಾ ಪ್ರತಿ ವರ್ಷ ನಮ್ಮ ಭಾರತ ದೇಶದ ಶ್ರೀಮಂತರ ಪಟ್ಟಿಯನ್ನು ಪ್ರಕಟಿಸುತ್ತೆ. ಆ ಪಟ್ಟಿಯಲ್ಲಿ ಸತತವಾಗಿ 3 ಬಾರಿ ಸ್ಥಾನವನ್ನು ಗಳಿಸಿದ್ದಾರೆ ಅಜಿತ್ ಕುಮಾರ್ ಅವರು. ಅವರಿಗೆ ಈ ಸಲ ಈ ಒಂದು ಪದ್ಮಭೂಷಣ ಗೌರವ ದೊರೆತಿದೆ. ವಿಚಾರ ಆಚಾರ ವಿಹಾರ ಎನ್ನುವ ಒಂದು ಪುಸ್ತಕ MV ನೆಗಳೂರು ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನಾ, ಹಂ, ರಾ, ಕಾ, ಯಾ, ಥಾ, ಪೇ, ಲಿ. ಪ್ರೇಮ್ ಕುಮಾರ್. ಹಂಪೆಯಲ್ಲಿನ ಆಗಬಹುದು. ಹಂಪೆಯಲ್ಲಿನ ಕತೆ. ಹಂಪೆಯಲ್ಲಿನ ಕತೆ. ಲಕ್ಷ್ಮಿ. ಹಂಪೆಯ ಕಲ್ಲಿನ ರಥ. ಹಂಪೆಯ ಕಲ್ಲಿನ ರಥ. ರವಿಶಂಕರ್. ಅದೇ ಅನ್ಸುತ್ತೆ. ಅದೇ ಸರಿ ಇರಬಹುದಾ? ಉತ್ತರವನ್ನು ನೋಡೋಣ. ಹಂಪೆಯ ಕಲ್ಲಿನ ರಥ ಉತ್ತರ ಸರಿಯಾಗಿದೆ. ವಿಚಾರ ಆಚಾರ ವಿಹಾರ ಈ ಒಂದು ಪುಸ್ತಕವನ್ನು ಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ 3 ಪುಸ್ತಕಗಳನ್ನು ಕೊಡೋದಕ್ಕೆ. ಪದಬಂಧ, ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಹಸುವಿನಂತೆ ಕಾಣುವ ಹುಲಿ, ಬೆಚ್ಚಿ ಬೀಳು, ಬಿಡುವಿನಲ್ಲಿ ಖುಷಿ ಕೊಡುವ ಕೆಲಸ. ಮೊದಲಿಗೆ ಬೆದರುತ್ತಿದ್ದಾರೆ ಲಕ್ಷ್ಮಿ, ಆನಂತರ ಪ್ರೇಮ್ ಕುಮಾರ್. ಗೋಮುಖ ವ್ಯಾಘ್ರ. ಗೋಮುಖ ವ್ಯಾಘ್ರ. ವ್ಯಾಘ್ರ. ಪ್ರೇಮ್ ಕುಮಾರ್. ಅದೇ ಉತ್ತರವಾ? ಒಂದು ಉತ್ತರ. ಗೋಮುಖ ವ್ಯಾಘ್ರ ಸರಿಯಾಗಿದೆ. ಲಕ್ಷ್ಮಿಯವರೇ, 2ನೇ ಪ್ರಶ್ನೆಗೂ ತಾವೇ ಉತ್ತರ ಕೊಡಬೇಕು. ಬೆಚ್ಚಿ ಬೀಳು. ಪ್ರೇಮ್ ಕುಮಾರ್ ಕೊಡ್ತೀರಾ 2ನೇದಕ್ಕೆ? ರವಿಶಂಕರ್. ಮಕ್ಕಳು ಬೆಚ್ಚಿ ಬೀಳ್ತಾರೆ ಮಲಗಿರುವಾಗ, ಅದಕ್ಕೆ ಒಂದು ಶಬ್ದ ಬಳಸ್ತೇವೆ ನಾವು. 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ಮೂ. ಉತ್ತರವನ್ನು ನೋಡೋಣ. ಕುಮುಟು ಅಂತ ಹೇಳ್ತೇವೆ, ಕುಮಿಟಿ ಬೀಳೋದು ಅಂತ ಹೇಳ್ತಾರೆ. 3ನೇ ಪ್ರಶ್ನೆಗೆ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಲಕ್ಷ್ಮಿ. ಹವ್ಯಾಸ. ಹವ್ಯಾಸ. ಹೌದಾ ಪ್ರೇಮ್ ಕುಮಾರ್? ಉತ್ತರವನ್ನು ನೋಡೋಣ. ಹವ್ಯಾಸ ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ಲಕ್ಷ್ಮಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 2 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರೇಮ್ ಕುಮಾರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಲೆ ಮೇಲೆ ಕೂರಿಸಿಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಸಲಿಗೆಯನ್ನು ಕೊಡು, ತುಂಬ ಹೊಗಳು. ತುಂಬ ಸಲಿಗೆಯನ್ನು ಕೊಡು. ಮುಂದಿನ ಪ್ರಶ್ನೆ. ಕವಲು, ವಿಭಾಗ, ಸೀಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹೊಸಿಲು, ಟಿಸಿಲು. ಟಿಸಿಲು. ಮುಂದಿನ ಪ್ರಶ್ನೆ. ಜರಾಸಂಧನು ತನ್ನ ಮಕ್ಕಳಾದ ಆಸ್ತಿ ಮತ್ತು ಪ್ರಾಸ್ತಿಯರನ್ನು ಯಾರಿಗೆ ಮದುವೆ ಮಾಡಿಕೊಟ್ಟ? ಕಂಸನಿಗೆ, ಶಿಶುಪಾಲನಿಗೆ. ಶಿಶುಪಾಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನುಷ್ಯರ ಕಣ್ಣಿಗೆ ಕಾಣದ್ದು ದೇವರ ಕಣ್ಣಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಾಲು ಉಕ್ಕಿದರೆ ನೀರು ಹಾಕ್ತಾರೆ, ನೀರು ಉಕ್ಕಿದರೆ ಏನು ಹಾಕ್ತಾರೆ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತಲೆ ಮೇಲೆ ಕೂರಿಸಿಕೋ, ತುಂಬ ಸಲಿಗೆಯನ್ನು ಕೊಡು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಟಿಸಿಲು, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಕಂಸ ಆಗಿತ್ತು, ತಾವು ಶಿಶುಪಾಲ ಅಂದರೆ. 4ನೇ ಪ್ರಶ್ನೆಗೆ ಉತ್ತರ
ಮನುಷ್ಯರ ಕಣ್ಣಿಗೆ ಮರವೇ ಸಿಡಿದೀತು, ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಅನ್ನೋ ಅರ್ಥದಲ್ಲಿ ರೂಪಿಸಿದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಹರಿಗೋಲು. ನದಿ ಉಕ್ಕಿ ಹರಿದಾಗ ಅದಕ್ಕೆ ಹರಿಗೋಲನ್ನು ಹಾಕಿ ತಪ್ಪಿಸ್ಕೋತಾರೆ ಅಂತ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಲಕ್ಷ್ಮಿಯವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತಲೆಯ ಮೇಲೆ ಕಲ್ಲನ್ನು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ನಂಬಿಕೆ ದ್ರೋಹವನ್ನು ಮಾಡು, ಮದುವೆಯನ್ನು ಮಾಡು. ನಂಬಿಕೆ ದ್ರೋಹವನ್ನು ಮಾಡು. ಮುಂದಿನ ಪ್ರಶ್ನೆ. ಅರ್ಥ ವಿವರಣೆ, ವ್ಯಾಖ್ಯಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಟೀಕು, ಟೀಕು. ಟೀಕು. ಮುಂದಿನ ಪ್ರಶ್ನೆ. ಭೈರವನ ಸಂಪ್ರೀತಿಗಾಗಿ ಪುರುಷ ಮೇಧದಲ್ಲಿ 86,000 ರಾಜಕುಮಾರರನ್ನು ಬಲಿ ಕೊಡಲು ಯಾರು ಸಿದ್ಧವಾಗಿದ್ದರು? ಕಂಸ, ಜರಾಸಂಧ. ಜರಾಸಂಧ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆ ಮನೆ ಮುದ್ದೆ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಾದಿಗುಂಟ ಹುಡುಗ ತನ್ನ ಪಾಡಿಗೆ ತಾನು ಹಾಡ್ಕೋತಾ ಹೋಗ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆಯ ಮೇಲೆ ಕಲ್ಲನ್ನು ಹಾಕು, ನಂಬಿಕೆ ದ್ರೋಹವನ್ನು ಮಾಡು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಟೀಕು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಜರಾಸಂಧ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮನೆ ಮನೆ ಮುದ್ದೆ, ಮಾರಿಗುಡಿ ನಿದ್ದೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಎತ್ತಿನ ಗಂಟೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ರವಿಶಂಕರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಲೆ ತೊಳೆದುಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ಅಭ್ಯಂಗನವನ್ನು ಮಾಡು, ಸಂಬಂಧವನ್ನು ಕಳೆದುಕೋ. ಸಂಬಂಧವನ್ನು ಕಡಿದು. ಮುಂದಿನ ಪ್ರಶ್ನೆ. ಆಡಂಬರ, ಡೌಲು, ಜರ್ಬು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಡಿಕಾವು, ಢಾಳಕ. ಢಾಳಕ. ಮುಂದಿನ ಪ್ರಶ್ನೆ. ಜರಾಸಂಧನ ಮಗಳು ಯಾವ ಪಾಂಡುಕುಮಾರನನ್ನ ಮದುವೆಯಾದಳು? ನಕುಲ, ಸಹದೇವ. ಸಹದೇವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನ ಮೆಚ್ಚಿಸೋದು ಸುಲಭ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಸೀರೆ ಉಟ್ಟಾಳ, ಹಸಿರು ಕುಬುಸ ತೊಟ್ಟಾಳ, ಹತ್ತಿರ ಹೋದರೆ ಪರಚ್ತಾಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆ ದೊಳೆದುಕೋ, ಸಂಬಂಧವನ್ನು ಕಳೆದುಕೋ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಡಿಕಾವೋ ಆಗಿತ್ತು, ಡಾಳಕ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಅದು ಸಹದೇವ ಆಗಿತ್ತು, ಸರಿ ಉತ್ತರ ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಮನ ಮೆಚ್ಚಿಸೋದು ಸುಲಭ, ಜನ ಮೆಚ್ಚಿಸೋದು ಕಷ್ಟ. 5ನೇ ಪ್ರಶ್ನೆಗೆ ಉತ್ತರ ಇದು ಮದರಂಗಿ ಗಿಡ ಆಗಿತ್ತು. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರೇಮ್ ಕುಮಾರ್ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳು ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲಕ್ಷ್ಮೀ ಅವರಿಗೆ ದೊರೀತಾ ಇದೆ 2, 4, 3, 7 ಪುಸ್ತಕ ನಮಗೆ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಕಲ್ಲುಗಳು ಸಾಮಾನ್ಯವಾಗಿ ನೀರಲ್ಲಿ ಮುಳುಗುತ್ತೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲಿ ನೀರಲ್ಲಿ ತೇಲುವ ಕಲ್ಲು ಸಹ ಒಂದಿದೆ ಅನ್ನೋ ವಿಚಾರ ಹೆಚ್ಚಿನ ಜನಕ್ಕೆ ಗೊತ್ತಿರಲ್ಲ. ಇದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಪ್ಯೂಮಿ ಸ್ಟೋನ್ ಅಂತ ಕರೀತಾರೆ, ಕನ್ನಡದಲ್ಲಿ ಬೂದಿಗಲ್ಲು ಅಂತ ಕರಿತೇವೆ. ಅಗ್ನಿಪರ್ವತದಿಂದ ಹೊರಗೆ ಬಂದಂಥ ಆ ಮ್ಯಾಗ್ಮಾ ಲಾವಾ ಆಗಿ ಪರಿವರ್ತನೆ ಆಗುವ ವೇಗ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ. ಬಹಳ ಬೇಗ ತಣದು ಬಿಡ್ತು ಅಂದರೆ ಅದರ ಮೈ ತುಂಬ ಸ್ಪಂಜಿನ ಹಾಗೆ ರಂಧ್ರಗಳು ತುಂಬಿಕೊಳ್ಳುತ್ತಂತೆ.
ಹಾಗಾಗಿ ಆ ಕಾಲಲ್ಲಿ ಗಾಳಿಯೇ ಇರೋ ಕಾರಣ ಅದು ನೀರಿನ ಮೇಲೆ ತೇಲುತ್ತೆ. ಒಂದು ದಿನ ಬಿಟ್ಟರೆ ಆ ರಂಧ್ರದಲ್ಲಿ ನೀರೆಲ್ಲ ತೊಗೊಂಡ್ಬಿಟ್ರೆ ಅದೂ ಸಹ ಮುಳುಗುತ್ತೆ. ಹಾಗಾಗಿ ಬೂದಿಗಲ್ಲು ನೀರಲ್ಲಿ ತೇಲುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.